ಹಿಂದುತ್ವ ಸಾರಿದ ವಿವೇಕಾನಂದರ ಆದರ್ಶ ಅನುಕರಣೀಯ. ಓಂ ಶಕ್ತಿ ಚಲಪತಿ ಇಡೀ ಪ್ರಪಂಚಕ್ಕೆ ಭಾರತದ ಸಂಸ್ಕೃತಿ ಮತ್ತು ಹಿಂದುತ್ವವನ್ನು ಸಾರಿದ ವಿವೇಕಾನಂದರ ತತ್ವ ಹಾಗೂ ಆದರ್ಶಗಳನ್ನು ಜನತೆ ಪಾಲಿಸುವ ಮೂಲಕ ಮಾನವ ಧರ್ಮ ಸಾರಬೇಕೆಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಓಂ ಶಕ್ತಿ ಚಲಪತಿ ಅವರು ಹೇಳಿದರು. ನಗರದ ವಿವೇಕಾನಂದ ವೃತ್ತದಲ್ಲಿ ವಿವೇಕಾನಂದ ಮಿತ್ರ ಬಳಗದಿಂದ ಆಯೋಜಿಸಲಾಗಿದ್ದ ವಿವೇಕಾನಂದರ 155ನೇ ಜಯಂತಿಯಲ್ಲಿ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಪಕ್ಷ ಮತ್ತು ಜಾತ್ಯತೀತವಾಗಿ ನಡೆಸಲಾಗ್ತಾ ಇತ್ತು. ಮುಂದಿನ ವರ್ಷ ವಿವೇಕಾನಂದರ ಕಂಚಿನ ಪುತ್ಥಳಿ ಅನಾವರಣ ಮಾಡುವ ಮೂಲಕ ಜಯಂತಿಗೆ ಚಾಲನೆ ನೀಡಲಾಗುತ್ತದೆ ಎಂದರು. ವಿವೇಕಾನಂದ ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಲು ಜಿಲ್ಲಾ ಪೊಲೀಸರು ಯೋಜನೆ ರೂಪಿಸಿದ್ದು, ಹೀಗಾಗಿ ಈ ಜಾಗದಲ್ಲಿ ವಿವೇಕಾನಂದರ ಬೃಹತ್ ಮೂರ್ತಿಯನ್ನು ಸ್ಥಾಪನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ದಲಿತ ಮುಖಂಡ ವಕ್ಕಲೇರಿ ರಾಜಪ್ಪ ಮಾತನಾಡಿ, ಮಾನವ ಧರ್ಮ ಶ್ರೇಷ್ಠ ಎಂದು ಸಾರಿದ ವಿವೇಕಾನಂದರ ಜಯಂತಿಯನ್ನು ಎಲ್ಲರೂ ಸೇರಿ ಆಚರಿಸ್ತಾ ಇದ್ದು, ದಾರ್ಶನಿಕರ ಸಿದ್ಧಾಂತಗಳನ್ನು ಎಲ್ಲರೂ ಪಾಲಿಸಬೇಕಾಗಿದೆ. ವಿವೇಕಾನಂದರ ಮಾರ್ಗದರ್ಶನ ಪ್ರಪಂಚಕ್ಕೆ ಸಾರ್ವಕಾಲಿಕ ಅನುಕರಣೀಯವಾಗಿದೆ ಎಂದು ಹೇಳಿದರು. ವಿವೇಕಾನಂದರ ಜಯಂತಿಗೆ ಸಂದೀಪ್, ಸುನೀಲ್, ಸತೀಶ್, ಅನಿಲ್, ಕಿರಣ್, ಅಪಿ, ಬಾಬು, ಸೋಮು ಮುಂತಾದವರು ಶ್ರಮಿಸಿದ್ದಾರೆ ಅಂತ ಶ್ಲಾಘಿಸಿದರು. ಸ್ವಾಮಿ ವಿವೇಕಾನಂದರಿಗೆ ಈ ದಿನ ಕೋಲಾರ ನಗರದ ಡೂಮ್ ಲೈಟ್ ಸರ್ಕಲ್ ನಲ್ಲಿ ಎಲ್ಲ ಮಾನವ ಧರ್ಮದ ಎಲ್ಲ ಸ್ನೇಹ ಬಂಧುಗಳು ಇವತ್ತು ಎಲ್ಲರೂ ಸ್ವಾಮಿ ವಿವೇಕಾನಂದ ಏನು ಭಾರತ ದೇಶದಲ್ಲಿ ಮಾನವ ಧರ್ಮ ಶ್ರೇಷ್ಠ, ಮಾನವನೇ ಎಲ್ಲರೂ ಸಮಾನತೆಯಿಂದ ಬದುಕಬೇಕು, ಅದೇ ಸರ್ವಶ್ರೇಷ್ಠ ಅಂತೇಳಿ ಸಾರಿದಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಇವತ್ತು ಸರ್ವ ಈ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವತ್ತೆಲ್ಲರೂ ಸೇರಿ ನಾವು ತುಂಬಾ ಅದ್ದೂರಿಯಾಗಿ ಅವರಿಗೆ ಇವತ್ತು ಗೌರವ ಸಮರ್ಪಣೆಯನ್ನ ಈ ಡೂಮ್ ಲೈಟ್ ಸರ್ಕಲ್ ಮಾಡಿದ್ದೀವಿ. ನಿಜವಾಗೂ ಅವರ ಆಶಯಗಳು ನಿತ್ಯ ಈ ದೇಶಕ್ಕೆ ಅವಶ್ಯಕತೆ ಇದೆ. ಅವರ ಒಂದು ಆದರ್ಶ ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಡೂಮ್ ಲೈಟ್ ಸರ್ಕಲ್ನ ಸಾರಿ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ನಾವು ಕಳೆದ ಬಾರಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಈ ಬಾರಿ ಈ ಒಂದು ಕಂಚಿನ ಪುತ್ಥಳಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ರೆ ಕಾರಣಾಂತರಗಳಿಂದ ಆಗಿಲ್ಲ. ಅದು ಚಾಲುವಲ್ಲಿದೆ ಕೆಲಸ. ಆದ್ರೆ ಇವತ್ತು ನಮ್ಮೆಲ್ಲ ಸ್ನೇಹಿತರು, ಎಲ್ಲಾ ಪಕ್ಷದ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ, ಸಾರ್ವಜನಿಕರು ಮತ್ತೆ ಮೂಲ ಇಲ್ಲಿ ನಮ್ಮ ಸಂದೀಪ್, ಸತೀಶ್, ನಮ್ಮೆಲ್ಲ ಅನಿಲ್, ಕಿರಣ್, ಅಪ್ಪಿ, ಬಾಬು ಎಲ್ಲ ಸೇರಿ ಸುಮಾರು 100 ಜನ ಇವತ್ತು ನೋಡಿದ್ರಲ್ಲ. ಏನಂದ್ರೆ ಇಲ್ಲೊಂದು ಪ್ರತಿಮೆ ಹಾಕ್ಬೇಕನ್ನೋದು ನಮ್ದು ಒಂದು ಮಹದಾಸೆ. ಆ ಪ್ರತಿಮೆನ ನಾವು ಯಾವುದೇ ಒಂದು ಸಹಾಯ ಇಲ್ದಂಗೆ ನಾವು ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರೆ ಈ ಟೈಮ್ ಕೂಡ ನಾವು ಯಾರ ಹತ್ರ ಸುಂದರ ತಗೊಳ್ದಂಗೆ ಇಲ್ಲಿರುವಂತ ಪ್ರಮುಖ ಸೇರಿ ನೆಕ್ಸ್ಟ್ ಇಯರ್ ಏನೇ ಆಗಲಿ ಶತಸಿದ್ಧ. ಲಾಸ್ಟ್ ಟೈಮ್ ನಾವು ಕೆಲವು ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಆದ್ರೆ ಇವತ್ತು ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚಕ್ಕೆ ಭಾರತ ದೇಶದ ಸಂಸ್ಕೃತಿನ, ಹಿಂದುತ್ವವನ್ನ ಪ್ರಚಾರ ಮಾಡಿದವರು. ಚಿಕಾಗೋದಲ್ಲಿ ಭಾರತದ ದೇಶದ ಏನು ಸಂಸ್ಕೃತಿ ಬಗ್ಗೆ ಇಡೀ ಪ್ರಪಂಚ ನನ್ನ ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರ ಅಂತ ಹೇಳಿ ಅಕ್ಕ ತಂಗಿ ಅನ್ನೋ ಭಾವನೆನ ಇವತ್ತು ಪ್ರಪಂಚಕ್ಕೆ ಹೇಳ್ಕೊಟ್ಟ ಮಹಾನ್ ವ್ಯಕ್ತಿ ಯಾರಾದ್ರೆ ಅದು ಸ್ವಾಮಿ ವಿವೇಕಾನಂದರು. ಅವರ ಒಂದು 155ನೇ ಜಯಂತ್ಯೋತ್ಸವನ ನಾವಿಲ್ಲಿ ವಿವೇಕಾನಂದ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಖುಷಿಯಾಗಿ ಎಲ್ಲ ಯುವಕರೆಲ್ಲ ಸೇರಿ ನಾವು ಇವತ್ತು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಬರಬೇಕನ್ನೋ ಈ ಕಾಲದಲ್ಲಿ ಜನಸಂದಣಿ ಜಾಸ್ತಿ ಆಗಿರೋದಕ್ಕೆ ಇಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಕೂಡ ಬೇಕು ಅಂತ ಹೇಳಿದ್ರೆ ಅದು ಹಾಕಿದ್ದಾರೆ. ಒಂದು ವಿವೇಕಾನಂದ ಪುತ್ಥಳಿ ಮಾಡೋ ಮುಖಾಂತರ ನೆಕ್ಸ್ಟ್ ಇಯರ್ ಖಂಡಿತವಾಗಿ ನಾವೆಲ್ಲ ಸೇರಿ ಒಂದು ಒಳ್ಳೆ ಮಾಡ್ತೀವಿ. ಇವತ್ತು ವಿವೇಕಾನಂದ ಹಾಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ಜನ ನಡೆಯೋ ಮುಖಾಂತರ ನಾವೆಲ್ಲ ಈ ಒಂದು ಜಯಂತಿಯನ್ನು ಆಚರಿಸೋಣ ಅಂತ ಹೇಳಿ ನನಗೆ ಈ ಒಂದು ಋತುವಿನಲ್ಲಿ ಅವರು ಪೂಜೆ ಸಲ್ಲಿಸಿ ಅವರಿಗೆ ಪುಷ್ಪಾರ್ಚನೆ ಮಾಡಿ
ಮಾತಾಡೋ ಅವಕಾಶ ಕೊಡುವ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದ ನೀಡುತ್ತೇನೆ. ವಿವೇಕಾನಂದ ಮಿತ್ರ ಬಳಗ, ಯಾಕಂದ್ರೆ ವಿವೇಕಾನಂದ ಮಿತ್ರ ಬಳಗ ಹುಟ್ಟಿದ್ದೆ ಸ್ವಾಮಿ ವಿವೇಕಾನಂದರ ಒಂದು ಹೆಸರು ಮೇಲೆ. ಆ ವಿವೇಕಾನಂದ ಮಿತ್ರ ಬಳಗ ಎಲ್ಲ ಸಾವಿರಾರು ಎಲ್ಲ ಜನಪರ ಕೆಲಸಗಳನ್ನ, ಗಣೇಶೋತ್ಸವಗಳನ್ನ ಮಾಡ್ಕೊಂಡು ಬಂದಿದೆ. ಆ ವಿವೇಕಾನಂದ ಮಿತ್ರ ಬಳಗನ ಇವತ್ತು ಈ ಪ್ರತಿಷ್ಠಾಪನೆ ಮಾಡ್ತಿರೋದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಮಾತು ವಿರಾಮ ಮಾಡ್ತೀನಿ. ಜೈ ಜಯ.